ಈಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆ ಆದಂಥದ್ದು ಡಿಸೆಂಬರು 2023. ಆ ಸಂದರ್ಭದಲ್ಲಿ ರಮೇಶ್ ಅಂತಕ್ಕಂಥವ್ರು ಒಬ್ಬರು ಸದಸ್ಯರು ನೇಮಕಾತಿ ಆಗಿದ್ದರು. ಅದನ್ನು ಅವ್ರನ್ನ ಹಿಂಪಡೆದು ಈಗ ಉಪಮುಖ್ಯಮಂತ್ರಿಗಳ ಸಹೋದರನನ್ನು ಇಲ್ಲಿ ಸದಸ್ಯರಾಗಿ ಮುನ್ನೆಲೆಗೆ ತಗೊಂಬಂದಿದ್ದಾರೆ. ಯಾತಕ್ಕೋಸ್ಕರ ತಗೊಂಬಂದಿದ್ದಾರೆ ನಮಗೆ ಗೊತ್ತಿಲ್ಲ. ಯಾವಾಗ ಇದೆಲ್ಲ ಸ್ವಲ್ಪ ಈ ಭೂ ಸ್ವಾಧೀನ ಪ್ರಕ್ರಿಯೆಗಳು ಭಾಳ ವೇಗವಾಗಿ ಒಂದು ಚಾಲನೆಯನ್ನು ಕೊಟ್ಟರು, ಆಗಿಂದ ರಮೇಶ್ ಅಂತಕ್ಕಂಥವರು ಹಿಂಸರಿದಿದ್ದಾರೆ. ರಮೇಶ್ ಅವರ ರಿಪ್ಲೇಸ್ಮೆಂಟ್ ಆಗಿ ಉಪಮುಖ್ಯಮಂತ್ರಿಗಳ ಸಹೋದರರು ಎಂಟ್ರಿ ಕೊಟ್ಟಿದ್ದಾರೆ. ನಮಗೆ ಗೊತ್ತಿಲ್ಲ ಯಾತಕ್ಕೋಸ್ಕರ ಈಗ ಬಂದರು ಅಂತ. 2 ವರ್ಷ ಆದಮೇಲೆ ಮುಂದಕ್ಕೆ ಹೋಗೋದಣ್ಣ. ಇನ್ನು ಆ್ಯಸ್ ಇಟ್ ಈಸು ತಾವು ನೋಡಿದ್ದೀರಿ, ಈಗ ತಾನೇ ಪ್ರಸ್ತಾವನೆಯನ್ನು ಇಟ್ಟಿದ್ದೇನೆ. ಇಲ್ಲಿ ಒಟ್ಟಾರೆಯಾಗಿ ಅಣ್ಣ, ನಾನು ಮಾಗಡಿ ಮಂಜಣ್ಣ ಅವರು ಜೊತೆಯಲ್ಲಿ ರೈತ ಹೋರಾಟಗಾರರು, ಕೆಲವೊಂದಷ್ಟು ಬುದ್ಧಿಜೀವಿಗಳು ಆ ಭಾಗದಲ್ಲಿ ಏನಿದ್ದಾರೆ, ನಾವು ಸಂಪೂರ್ಣ ವಿಷಯವನ್ನು ಕಲೆ ಹಾಕಿದ್ದೇವೆ. ಕನಿಷ್ಠ ಪಕ್ಷ 10 ಹಳ್ಳಿಗಳಲ್ಲಿ ಇರ್ತಕ್ಕಂಥ ರೈತರೇನಿದ್ದಾರೆ, 80% ಜನ ರೈತರು ಇದನ್ನು ಸಂಪೂರ್ಣವಾಗಿ ವಿರೋಧಿಸ್ತಾ ಇದ್ದಾರೆ. ಯಾವ ಕಾರಣಕ್ಕೂ ಕೂಡ ನಮ್ಮ ಕೃಷಿ ಜಮೀನನ್ನು ಭೂಸ್ವಾಧೀನ ಆಗ್ತಕ್ಕಂಥದ್ದಕ್ಕೆ ನಾವು ಒಪ್ತಕ್ಕಂಥದ್ದಕ್ಕೆ ಸಿದ್ಧ ಇಲ್ಲ ಅನ್ನೋದನ್ನು ಬಹುಶಃ ಮಂಜಣ್ಣನ ಹತ್ರ ಏನಾದರೂ ಒಂದು ವಿಡಿಯೋ ಇದ್ದರೂ ಕೂಡ ತೋರಿಸ್ಬೋದಪ್ಪ. ನಾಳೆ ಅಲ್ಲೇ ಎಲ್ಲ ತೋರಿಸ್ತೀವಿ ವಿಚಾರಗಳು. ಯಾಕೆಂದರೆ ಈಗ ಜಂಟಿ ಸರ್ವೆಗಳು ನಡೀತಾ ಇದೆ. ಅಲ್ಲಿ GBDA ಅಧಿಕಾರಿಗಳು ಒಂದು ಕಡೆ, ಪೊಲೀಸ್ ಅಧಿಕಾರಿಗಳು ಒಂದು ಕಡೆ. ಏನು ಪೊಲೀಸ್ ವ್ಯಾನ್ಗಳನ್ನ ನಿಲ್ಲಿಸ್ಕೊಂಡು ರೈತರಿಗೆ ಬೇರೆ ಬೇರೆ ರೀತಿ ಪಾಪ, ಇಲ್ಲಿ ಉಪಮುಖ್ಯಮಂತ್ರಿಗಳ ಒಬ್ಬರು ಭಾಳ ಬೇಕಾದಂಥ ಫೇವ್ರೆಟ್ ಒಬ್ಬರು ಅಧಿಕಾರಿ ಇದ್ದಾರೆ. ಅವರನ್ನು ಮುಂದಿಟ್ಕೊಂಡು ಹೋಗಿ ಪಾಪ ಅವರು ಎಲ್ಲ ರೀತಿ ರೈತರಿಗೆ ಕನ್ವಿನ್ಸ್ ಮಾಡ್ತಕ್ಕಂಥ ಪ್ರಯತ್ನ ಮೊದಲು, ಆಮೇಲೆ ಮಂಜಣ್ಣ ಅವ್ರು ಹೇಳ್ದಂಗೆ ಧಮಕಿ ಹಾಕೋದು, ಇವೆಲ್ಲವೂ ಕೂಡ ಪ್ರಕ್ರಿಯೆಗಳು ನಡೀತಾ ಇದೆ. ಅವ್ರ ಹೆಸರು ಬೇಡ, ಅದು ಮುಂದಿನ ದಿನಗಳಲ್ಲಿ ಹೋಗ್ತಾ ಹೋಗ್ತಾ ಗೊತ್ತಾಗಲೇಬೇಕು, ಗೊತ್ತಾಗ್ತದೆ. ಯಾತಕ್ಕೋಸ್ಕರ ನೀವು ಹೋಗಿ ಅಷ್ಟು ದೊಡ್ಡ ದೊಡ್ಡ ಪೊಲೀಸ್ ವ್ಯಾನ್ನ ನಿಲ್ಲಿಸ್ಕೊಂಡು, ಅಷ್ಟು ಸಿಬ್ಬಂದಿಗಳು ನಿಲ್ಲಿಸ್ಕೊಂಡು ನೀವು ಜಂಟಿ ಸರ್ವೆ ಮಾಡ್ತಕ್ಕಂಥದ್ರಲ್ಲಿ ರೈತರನ್ನ ಕನಿಷ್ಠ ಪಕ್ಷ ಒಂದು ಕನ್ಸೆಂಟ್ ತಗೊಂಡು ಮಾಡಬೇಕು ಅಂತಕ್ಕಂಥ ಒಂದು ಕಲ್ಪನೆಯೂ ನಿಮ್ಗೆ ಇಲ್ಲದೆ ಹೋದ್ಮೇಲೆ, ಇನ್ನು ನಿಮಗೆ ರೈತರ ಬಗ್ಗೆ ಏನು ಕಾಳಜಿ ಇದೆ ಅಂತಕ್ಕಂಥದ್ದು ಬಹುಶಃ ಈ ಒಂದು ನಿಮ್ಮ ಈ ಧೋರಣೆ ಏನಿದೆ ಇದರಲ್ಲಿ ಸಂಪೂರ್ಣವಾಗಿ ಎಲ್ಲವೂ ಕೂಡ ಎದ್ದು ಕಾಡ್ತದೆ. ಹಾಗಾಗಿ 80% ರೈತರು ಈ ಯೋಜನೆಯನ್ನು ಸಂಪೂರ್ಣವಾಗಿ ಇದನ್ನು ಕೈ ಬಿಡಬೇಕು ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಪ್ರತಿ ಹಳ್ಳಿಗಳಿಗೂ ಅಧಿಕಾರಿಗಳಿಗೂ ಹೋದಂಥ ಸಂದರ್ಭದಲ್ಲಿ ಅದನ್ನು ಛೀಮಾರಿಯನ್ನು ಆಗ್ತಾ ಇರ್ತಕ್ಕಂಥ ವಿಡಿಯೋಗಳು ನಾಳೆಯ ದಿನ ಆ ಹೋರಾಟದಲ್ಲಿ ಮತ್ತೆ ಅದನ್ನು ಕೂಡ ನಾವು ಒಂದು AVನಲ್ಲಿ ಪ್ಲೇ ಮಾಡ್ತೇವೆ. ಏಕೆಂದರೆ ನಾಳೆ ಬರ್ತಾ ಇರ್ತಕ್ಕಂಥದ್ದು ರೈತರೇ, ಯಾರು 10 ಹಳ್ಳಿಗಳಲ್ಲಿ ಪ್ರತಿನಿತ್ಯ ಯಾತನೆ ಅನುಭವಿಸ್ತಾ ಇದ್ದಾರೆ, ಕೃಷಿ ಮಾಲೀಕರು ಯಾರಿದ್ದಾರೆ, ನೊಂದಿರ್ತಕ್ಕಂಥವ್ರು, ಬೇಸತ್ತಿರ್ತಕ್ಕಂಥ ರೈತರು ಆಕ್ರೋಶಭರಿತವಾಗಿ ನಾಳೆ ದಿನ ನಮ್ಮ ಜೊತೆ ಅನ್ನೋದಕ್ಕಿಂತ ನಾವು ಅವ್ರ ಜೊತೆ ಅವರ ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ದೇವೆ. ಹಾಗಾಗಿ ಅಲ್ಲೂ ಬಹುಶಃ ನಿಮಗೆ ಸಾಕಷ್ಟು ವಿಷಯಗಳು ರೈತರು ಮಾತನಾಡ್ತಕ್ಕಂಥದ್ದು ನಾವು ನೋಡ್ಬೋದು. ನಾಳೆ ದಿನ ಅವರು ಕೂಡ ಮಾತನಾಡಬೇಕಾಗ್ತದೆ. ಯಾಕೆಂದರೆ ಅವರು ಪ್ರತಿನಿತ್ಯ ಅನುಭವಿಸ್ತಾ ಇರ್ತಕ್ಕಂಥ ನೋವೇನಿದೆ ಅದು ಇಡೀ ರಾಜ್ಯದ ಜನತೆಗೂ ಕೂಡ ಇವತ್ತು ತಿಳಿಬೇಕಾಗ್ತದೆ. ಅದು ನಾಳೆ ದಿನ ಮಾತನಾಡ್ತೇವೆ. ಹಿಂದೆನೇ ಹೋಗಪ್ಪ. ಆಮೇಲೆ ಬಾಸ್ಟನ್ ಕನ್ಸಲ್ಟಿಂಗ್ ಗ್ರೂಪಿಂದ ಈ ಯೋಜನೆಗೆ ಒಂದು ವರದಿ ಮಾಡಿದ್ದಾರೆ. ಆದರೆ ಆ ವರದಿ ಇಲ್ಲಿವರೆಗೂ ಸಾರ್ವಜನಿಕವಾಗಿ ಪ್ರಕಟಣೆ ಆಗಿಲ್ಲ. ಇದು ಕೂಡ ಪ್ರಕಟಿಸಬೇಕು ಸಾರ್ವಜನಿಕವಾಗಿ. ಈ ವರದಿ ಮಾಡಿರ್ತಕ್ಕಂಥದ್ದು ಹಿನ್ನೆಲೆ ಇದು ಏನು ಉದ್ದೇಶ ಅಂತಕ್ಕಂಥದ್ದು ಇವತ್ತು ಪಬ್ಲಿಕ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಜನಗಳ ಮುಂದೆ ಇಡಬೇಕು ಅಂತಕ್ಕಂಥದ್ದು ಕೂಡ ನಾವು ಆಗ್ರಹಿಸ್ತೇವೆ. ಜೊತೆಯಲ್ಲಿ ಆ್ಯಸ್ ಇಟ್ ಈಸ್ ಇವತ್ತು ನಾನೇನು GBDA ಅಧಿಕಾರಿಗಳಿಗಾಗಲಿ ಪೊಲೀಸ್ ಅಧಿಕಾರಿಗಳಿಗಾಗಲಿ ನಾನು ನಿಮ್ಮ ಬಗ್ಗೆ ಲಘುವಾಗಿ ಮಾತನಾಡ್ತಕ್ಕಂಥದ್ದು ನಮ್ಮ ಪಾರ್ಟಿ ಕಡೆ ನಾವು ಯಾರೂ ಮಾಡ್ತಾ ಇಲ್ಲ. ಆದರೆ ಇವತ್ತೇನಾಗ್ಬಿಟ್ಟಿದೆ, ನಿಮ್ಮನ್ನು ದುರ್ಬಲರು ಮಾಡಿಬಿಟ್ಟಿದ್ದಾರೆ ಈ ಸರ್ಕಾರ. ನಿಮ್ಮ ಕೈ ಕಟ್ಟಾಕಿದ್ದಾರೆ. ಒಟ್ಟಾರೆಯಾಗಿ ನೀವು ಏನೂ ಮಾತಾಡದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಿ ನಿಮ್ಮ ಕಡೆಯಿಂದ ಇವತ್ತು ನಿಮ್ಮನ್ನು ತಪ್ಪಿತಸ್ಥರಾಗಿ ಇವತ್ತು ರೈತರ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ದಯವಿಟ್ಟು ನೀವು ಎಲ್ಲ ಎಚ್ಚೆತ್ಕೊಳ್ತಕ್ಕಂಥದ್ದು ಸೂಕ್ತ. ತುಂಬ ದಪ್ಪ ಇದ್ದೀರಾ,
ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.